guys, welcome back to Kavya Shetty YouTube channel. And 2-3 months ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಹೇಗೆ ರೀಚ್ ಆಗುತ್ತೋ ಇಲ್ವೋ ಅಂತ. ರೀಚ್ ಅಂದರೆ ನನಗೇನು ವ್ಯೂಸ್ ಜಾಸ್ತಿ ಬರ್ತಾ ಇರಲಿಲ್ಲ, ಬರ್ತಾ ಇದ್ದಿದ್ದೆ ಮ್ಯಾಕ್ಸಿಮಮ್ ಒಂದು 3K ಹೋಗಿದೆ. ಅದು ಬಿಟ್ಟರೆ ಮಕ್ಕಿದೆಲ್ಲ 500-600 ವ್ಯೂಸ್ ಅಷ್ಟೇ. ಯುಗಾದಿ ಹಬ್ಬದಿನ ವಿಡಿಯೋ ಮಾಡ್ತಾ ಇದ್ದೀನಿ. ಅದು 2-3 ಮಂತ್ಸ್ ಆದಮೇಲೆ ನಿಮ್ಗೆ ಹೇಗೆ ರೀಚ್ ಆಗುತ್ತೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇದೆ. ಇದೇನಾದರೂ ಚೆನ್ನಾಗಿ ಸ್ವಲ್ಪ ರೆಸ್ಪಾಂಡ್ ಬಂದರೆ ನಾನು ವಿಡಿಯೋನ ಮಾಡಿ ಹಾಕ್ತೀನಿ ಇನ್ಮೇಲೆ. ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ ರೆಸ್ಪಾನ್ಸ್ ಮಾಡಿರೋ ತುಂಬ ಥ್ಯಾಂಕ್ ಯು. ನನ್ನೂ ಕೂಡ ವಿಚಾರಿಸ್ಕೊತಾ ಇದ್ದೀರಾ, ಮತ್ತು ವಿಡಿಯೋ ಯಾಕೆ ಮಾಡ್ತಿಲ್ಲ ಅಂತಲೂ ಕೇಳ್ತೀರಾ. ಅವಾಗೆಲ್ಲ ತುಂಬ ಖುಷಿ ಆಗುತ್ತೆ. ಇನ್ಮೇಲೆ ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಆಗಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಪೂಜೆ ಆಗಿದೆ. ಆಮೇಲೆ ಅಮ್ಮ ನನಗೆ ಬೇವು ಬೆಲ್ಲ ಕೊಟ್ಟರು. ಅವ್ರು ಹೇಳ್ಬೇಕಾದ್ರೆ ನಾನು ಟಿ ವಿ ಹಾಕಿದ್ದೆ, ಆ ಸಾಂಗ್ ಅಮ್ಮ ಕೊಡ್ತಿರೋದಕ್ಕೂ ಸಿಂಕ್ ಆಯಿತು. ಕೇಳಿಸ್ಕೊಳ್ಳಿ ನೀವು ಇಲ್ಲಿ. ಟಿ ವಿ ಸೊನ್ನೆ ಬರುತ್ತೆ ಹೇಳು. ಥ್ಯಾಂಕ್ ಯು. ಬೇವು ಬೆಲ್ಲ ತಿಂದಾದ್ಮೇಲೆ ಮಾವಿನಕಾಯಿ ಚಿತ್ರಾನ್ನ ತಿನ್ನಲೇಬೇಕು, ಹಬ್ಬದಲ್ಲಿ ಸ್ಪೆಷಲ್. ಆ್ಯಂಡ್ ನನ್ನ ಔಟ್ಫಿಟ್ ಏನು ನಾನು ಸೆಲೆಕ್ಟ್ ಮಾಡಿರೋದಲ್ಲ, ನಮ್ಮ ಅಕ್ಕ ಕೊಡಿಸಿರೋದು. ತೋರಿಸ್ತೀನಿ, ನಮ್ಮ ಅಕ್ಕ ಸೆಲೆಕ್ಟ್ ಮಾಡಿರೋದು ತೋರಿಸ್ತೀನಿ ನೋಡಿ ಆಯಿತಾ. ಟಿಫನ್ ಎಲ್ಲ ತಿಂದು ಅಕ್ಕ ಮನೆಗೆ ಹೊರಬೇಕಾಗಿತ್ತು, ಹಾಗಾಗಿ ಸಡನ್ ಡ್ರೆಸ್ ಚೇಂಜ್ ಮಾಡಿದೆ. ಬಿಸಿಲಲ್ಲಂತೂ ನಿಮ್ಗೆ ಗೊತ್ತು ಆಚೆ ಹೋದರೆ ಹೆಂಗೆ ಆಗ್ತೀವಿ ಅಂತ. ಇದು ಫಸ್ಟ್ ಟೈಮ್ ನಾನು ಈ ಥರ ಟ್ರೈ ಮಾಡ್ತಿದ್ದೆ, ಹಾಗಾಗಿ ನಗು ಬರ್ತಾಯಿತ್ತು. ನಿಮ್ಗೆ ಮಾತಾಡಿರೋದು ಕೇಳಿಸ್ಕೊಂಡ್ರೆ ಮೇ ಬಿ ನಿಮ್ಗೆ ಅರ್ಥ ಆಗ್ತಿದ್ದು. ನಾನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಬೈಕಲ್ಲಿ ಹೋಗಬೇಕಾಗಿತ್ತಲ್ಲ, ಹಾಗಾಗಿ ಫುಲ್ ಕವರ್ ಮಾಡ್ಕೊತಾ ಇದೆ. ನಾರ್ಮಲ್ ಡ್ರೆಸ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಈ ಬಿಸಿಲಲ್ಲಂತೂ ನಿಮ್ಗೆ ಗೊತ್ತು 11 ಗಂಟೆಗೆ ತುಂಬಾ ಬಿಸಿಲಿರುತ್ತೆ. ನಾನು ಟ್ಯಾನ್ ಕೂಡ ಆಗಿದೆ. ನಾನು ಫೋರ್ಹೆಡ್ ಹತ್ರ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಫುಲ್ಲು ಈ ಥರ ನಾನು ಕವರ್ ಮಾಡ್ಕೊಂಡು ಹೋದೆ, ಆದ್ರೂ ಟ್ಯಾನ್ ಆಗೋದು ಹಾಗೆ ಆಗ್ತೀವಿ. ಬಟ್ ಕಾಮನ್ ಅಲ್ಲ, ಇವಾಗ ಏನೂ ಮಾಡೋಕ್ಕಾಗಲ್ಲ. ಎಷ್ಟೇ ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೂ ಕೂಡ ಟ್ಯಾನ್ ಆಗ್ತೀವಿ, ಬಟ್ ಕಮ್ಮಿ ಆಗ್ತೀವಿ ಅಂತ ಹೇಳ್ಬೋದು. ಅಮ್ಮ ಎಲ್ಲ ಪಾರ್ಸೆಲ್ ಥರ ಕಟ್ಕೊಟ್ರು. ಸೊ ನಾನು ಅದನ್ನು ತೊಗೊಂಡು ಹೊರಟೆ. ಆಚೆ ಬಂದು ನೋಡಿದ್ರೆ ಎಷ್ಟು ಬಿಸಿಲಿದೆ ಅಂದರೆ ಗಾಡಿಯಲ್ಲಿ ನಿಂತಿದೆ. ಸೀಟಲ್ಲಿ ನಿಮ್ಗೆ ಗೊತ್ತು ಎಷ್ಟು ಕಾದೋಗಿರುತ್ತೆ ಇವಾಗ ಅಂತ. ಊಟನೆಲ್ಲ ನಾನು ಡಿಕ್ಕಿಗೆ ಹಾಕೊತಾ ಇದ್ದೆ. ಒಂದು ಕೈಲಂತೂ ಓಪನೇ ಮಾಡೋಕ್ಕಾಗಲ್ಲ, ಆದರೂ ತೆಗೆದು ಹಾಕಿದೆ. ಅಲ್ಲಿಂದ ಹೊರಟೆ. ಇಲ್ಲೂ ಕೂಡ ತೋರಿಸ್ತೀನಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ನೋಡಿ. ಹೆಲ್ಮೆಟ್ ಹಾಕ್ಕೊಂಬಿಟ್ಟು ಫುಲ್ಲು ಏನು ಹಾಕ್ಕೊಂಡ್ರು ಏನು ಹಾಕ್ಕೊಂಡಿಲ್ಲ ಅಂದರೂ ನನ್ನ ಫೇಸ್ ಬೇಷ್ ಆಗುತ್ತೆ. ಅಕ್ಕ ಮನೆ ಹತ್ರ ಮರದ ಕೆಳಗಡೆ ಗಾಡಿ ನಿಲ್ಲಿಸ್ಬಿಟ್ಟು ಅವ್ರ ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡಿಲ್ಲ. ನೈಟ್ ಬಂದು ತೆಗಿತಿರೋದು 11:15 ಆಗಿತ್ತು. ಆವಾಗ ಕೂದಲು ನೆನ್ಕೊಂಡು ಮಾಡ್ಕೊತಾ ಇದ್ದೀನಿ ಇವಾಗ ನೈಟ್. ಯಾಕೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ಡೇ ನಾನು ನಮ್ಮ ಊರು ಮೀನ್ಸ್ ಕನಕಪುರಕ್ಕೆ ಹೋಗ್ತಾ ಇದ್ದೆ. ಸೊ ಇದು ಬೆಳಗ್ಗೆ ಜಸ್ಟ್ ಹಿಂಗೆ ತೆಗ್ಬಿಟ್ಟು ಹೋಗ್ತಾ ಇದ್ದೀನಿ ಅಷ್ಟೇ. ಎಷ್ಟು ಬಿಸಿಲಿದೆ ನೋಡಿ. ಆಲ್ಮೋಸ್ಟ್ 1 o'clock ಆಗಿತ್ತು, ಮತ್ತು ಬಸ್ ಕೂಡ ಇರಲಿಲ್ಲ. ಹೊಸ್ತಾಡ್ಕೊಂಡು ನಿಮ್ಗೆ ಗೊತ್ತಿಲ್ಲ, ನಾನ್ ವೆಜ್ ಬಸ್ಗಳು ಕೂಡ ಕಮ್ಮಿ ಇತ್ತು. ಇದು ಅಶ್ವಮೇಧ ಬಸ್. ಇದು ಸೆಕೆಂಡ್ ಟೈಮ್ ನಾನು ಹೋಗ್ತಾ ಇರೋದು. ರಶ್ ಇತ್ತು. ಅಮ್ಮಗೆ ಮಾತ್ರ ಒಂದು ಸೀಟ್ ಸಿಕ್ಕಿತ್ತು. ನಾನು ನಿಂತ್ಕೊಂಡು ಹೋದೆ. ಅಲ್ಲಿಂದ ನಮ್ಮ ಅಮ್ಮ ಪಿಕಪ್ ಮಾಡ್ಕೊಳಕ್ಕೆ ಬಂದಿದ್ದರು ಕನಕಪುರ ಬಸ್ ಸ್ಟ್ಯಾಂಡಿಂದ. ಅಲ್ಲಿ ಕಾಣಿಸ್ತಾ ಇದ್ದಾರೆ ಯೆಲ್ಲೋ ಕಲರ್ ಶರ್ಟ್. ಅಲ್ಲಿಂದ ಹೊರಟ್ವಿ ತ್ರಿಬಲ್ ರೈಡಿಂಗ್. ಸೊ ಅಲ್ಲೂ ಒಂದು ಸ್ವಲ್ಪ ವಿಡಿಯೋ ಮಾಡಿದೆ. ತುಂಬ ಬಿಸಿಲಿದೆ ನೋಡಿ ನೀವು. ಮೇನ್ ರೀಸನ್ ನಾನು ಹೋಗಿದ್ದು ಹೇಳ್ಬೇಕಂದ್ರೆ ಸುವರ್ಣ ಆಪ್ಟಿಕಲ್ಸಲ್ಲಿ ನಮ್ಮ ಅಮ್ಮಗೆ ಸ್ವಲ್ಪ ಕಣ್ ಟೆಸ್ಟ್ ಮಾಡಿಸೋಣ ಅಂತ ಹೋಗಿದ್ದು. ಕನಕಪುರದಲ್ಲಿ ಇರೋರಿಗೆ ತುಂಬ ಗೊತ್ತಿರುತ್ತೆ. ನಾನು ಕೂಡ ಅಲ್ಲೇ ಓದಿದ್ರು ಕೂಡ ನನಗೆ ಗೊತ್ತಾಗಿದೆ ಫಸ್ಟ್ ಅಲ್ಲಿ ಹೋಗಿದ್ದು ಕೂಡ. ಅಲ್ಲಿ ಹೋದಾಗ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ನಮ್ಮಮ್ಮ ಅತ್ತೆ ಇಬ್ಬರು ಚೆಕಪ್ ಮಾಡಿಸ್ಕೊಂಡ್ರು. ಅವ್ರಿಗೆಲ್ಲ ಒಂದು ಸ್ವಲ್ಪ ಭಯ ಒಂಥರ ಫೀಲ್ ಮಾಡ್ಕೊತಾ ಇದ್ರು. ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ. ಎಷ್ಟು ಆಪ್ರೇಷನ್ ಆಯಿತು ಅನ್ಕೊಂತಾರೆ. ಏನಿಲ್ಲ ಬಂದ್ಬಿಟ್ಟು ಏನು ಮಾಡ್ತಾವ್ರಿ ಇಲ್ಲಿ ಅಂತ. ಹಾಯ್ ಹಿಂಗೆಲ್ಲ ದೂರದಿಂದ ಕಾಣ್ಬೋದು. ಅಲ್ಲಿಂದ ಬರೋಷ್ಟೇ ಸಂಜೆ ಆಗಿತ್ತು. ಮತ್ತು ನಿಮ್ಗೆ ಗೊತ್ತು ಯುಗಾದಿ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಚಂದ್ರನ್ ನೋಡ್ತೀವಿ ಅಂತ. ಅದನ್ನು ಫೋಟೋದಲ್ಲಿ ಕಾಣಿಸ್ತಿಲ್ಲ, ಸಾರಿ ವಿಡಿಯೋದಲ್ಲಿ ಕಾಣಿಸ್ತಿಲ್ಲ. ನಾನು ಪಕ್ಕದಲ್ಲಿ ಹಾಕ್ತೇನೆ, ಅದನ್ನು ನೀವು ನೋಡ್ಬೋದು. ತುಂಬ ಲೈಟಾಗಿ ತುಂಬ ಅಬ್ಸರ್ವೇಷನ್ ಮಾಡಿದ್ರೆ ಮಾತ್ರ ಕಾಣಿಸ್ತಿರೋದು. ನನ್ನ ಫೋನ್ ಆ್ಯಂಡ್ರಾಯ್ಡ್ ಅಲ್ವಾ, ಸೊ ಹಾಗಾಗಿ ನಿಮಗೆ ಕಾಣಿಸಲ್ಲ ಬಿಡಿ. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರು ಮಾತ್ರ ಗೊತ್ತಿರುತ್ತೆ ಏನು ಅಂತ. ಏನಂದರೆ ನಾವು ಎಕ್ಸಾಮ್ ಆಗಿದ ತಕ್ಷಣ ಬೇಸಿಗೆಗಾಲದಲ್ಲಿ ರಜಾ ಸಿಗ್ತಿತ್ತಲ್ಲ, ಆಗ ನಾವು ಜಾಸ್ತಿ ಆಡ್ತಾಯಿದ್ದೆ ಇದಲ್ವಾ. ಪಚ್ಚಿ ತರ್ತಿದ್ವಿ, ಗ್ಲಾಸಿನ ಬಳೆ ಪೀಸ್ ತರ್ತಿದ್ವಿ, ಮತ್ತು ಆಲಿಕಲ್ಲು ಆನೆಕಲ್ಲು ಆಟ ಆಡಬೇಕು ಅಂತ ಕಲ್ಲು ತರ್ತಿದ್ವಿ. ಇದು ಬೇಸಿಗೆಗಾಲದಲ್ಲಿ 10 ದಿನ ಸ್ಕೂಲ್ಗೆ ಇರ್ತಿತ್ತಲ್ಲ, ಆಗ ಆಡೋಕೆ ತುಂಬಾ ಚೆನ್ನಾಗಿತ್ತು. ಅದು ನೆನಪಾಯಿತು. ಮತ್ತು ಯುಗಾದಿ ಹಬ್ಬನೇ ಅನ್ಸಲ್ಲ. ಇದು ಕೂಡ ನಾವು ಆಟ ಆಡಿದ್ವಿ. ನೈಟ್ ಅಣ್ಣ ಬಂದಿದ್ರು. ನಾನು ಮೇ ಬಿ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಇವಾಗ KSRTC ಓಡಿಸ್ತಾ ಇದ್ದಾರೆ ಅಂತ.
ನಿಮ್ಗೆ ಗೊತ್ತು ಆ ಡಿಪಾರ್ಟ್ಮೆಂಟಲ್ಲಿ ಇದ್ದರೆ ಅವ್ರ ಟೈಮೇ ಸಿಗಲ್ಲ ಪಾಪ. ನೈಟ್ ಬಂದಿದ್ದರು, ಮಾರ್ನಿಂಗ್ ಬೇಗ ಹೋಗಬೇಕಾಗಿತ್ತು. ಸೊ ಹಾಗೆ ಆಚೆ ಹೋಗಿದ್ವಿ, ಹಂಗೆ ಐಸ್ ಕ್ರೀಮ್ ಕೊಡಿಸಿದ್ರು, ತಿನ್ಕೊತ ಮಾತಾಡ್ಕೊತ ಹೋಗ್ತಾ ಇದ್ದೀವಿ. ವೀಡಿಯೋನ ಹೆಂಗೆಂಗೋ ತೆಗ್ದುಬಿಟ್ಟಿದ್ದೀನಿ. ಅದಾದಮೇಲೆ ಅಣ್ಣ ಹೇಳಿದ್ರು ಅವ್ರು ಗೋಬಿ ತಿನ್ನಬೇಕು ಅಂತ. ಕನಕಪುರದಲ್ಲಿ ಅವತ್ತು ನಾನ್ ವೆಜ್, ಎಲ್ಲ ಕಡೆ ನಾನ್ ವೆಜ್ ಇರೋದ್ರಿಂದ ಅಷ್ಟೊಂದು ಅಂಗಡಿಗಳು ತೆಗ್ದಿರಲ್ಲ, ಹಂಗೆ ಹುಡ್ಕೊಂಡು ಹೋಗಿದ್ವಿ. ನಾವಲ್ಲಿ ಹೋಗಿದ್ದ ಹೋಟೆಲ್ ಬಂದು ಕೃಷ್ಣ ಸಾಗರ್. ಏನೇ ಹೇಳಿದ್ರು ಈ ಗೋಬಿ ಪಾನಿಪುರಿ ಅನ್ನೋದು ನಾವು ಫುಟ್ಪಾತ್ ಮೇಲೆ ತೊಗೊಂಡು ತಿಂದ್ರೇ ಟೇಸ್ಟು. ಅಲ್ಲಿ ಹೋಗಿ ತಿಂತೀವನೇ ಅದೇನು ಅಷ್ಟು ಟೇಸ್ಟ್ ಅನಿಸಿಲ್ಲ, ಇಷ್ಟ ಕೂಡ ಆಗಿಲ್ಲ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಗೋಬಿ 65 ಅಂತ ಅಣ್ಣಂಗೆ ಹೇಳಿ ಆರ್ಡ್ರ್ ಮಾಡಿಬಿಟ್ಟೆ. ನಿಜ ಹೇಳ್ತೀನಿ, ನಂಗೆ ಟೇಸ್ಟ್ ಇಷ್ಟನೇ ಆಗಿಲ್ಲ. ಬಟ್ ಕಾಸು ಕೊಟ್ಟು ತೊಗೊಂಬಿಟ್ಟಿದ್ದೀವಲ್ಲ, ತಿನ್ನಲೇಬೇಕು, ಇದಿಲ್ಲ. ನಾನು ಅಣ್ಣಗಿಂತ ನಾನೇ ತಿನ್ನೋದಾಯ್ತು, ಯಾಕಂದರೆ ಅವ್ರು ಟೇಸ್ಟ್ ಇಷ್ಟ ಆಗಿಲ್ಲ, ನೀನು ತಿನ್ಕೊ ಹೋಗು ಅಂತ ಅಂದ್ಬಿಟ್ರು. ಅಲ್ಲಿಂದ ರಿಟರ್ನ್ ಮನೆಗೆ ಒಂದು ಪಾರ್ಸೆಲ್ ತೊಗೊಂಡು ಹೋಗ್ತಾ ಇರೋದು ಕನಕಪುರ ಇದು. ಸೊ ಹೋಗ್ಬೇಕಾದ್ರೆ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ತುಂಬ ಡಾರ್ಕ್ ಇತ್ತಲ್ಲೆಲ್ಲ, ನನ್ನ ಫೋನು ಕೂಡ ಅಷ್ಟು ಚೆನ್ನಾಗಿ ವಿಡಿಯೋ ಕ್ಲಾರಿಟಿ ಕೂಡ ಬರಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಏನಾದರೂ ಇದ್ದರೆ. ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ಸಪೋರ್ಟ್ ಮಾತ್ರ ಮಾಡ್ತಾನೆ ಇರಿ ಅಂತ ಕೇಳ್ತಾ ಇದ್ದೀನಿ. ತುಂಬ ಥ್ಯಾಂಕ್ ಯು. ಬಾಯ್.